ಓ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮಿತ್ರರೇ, ನಾವು ಈ ದಿನ ಕೃಷ್ಣನ ಜನನದ ಕಥೆಯನ್ನು ಮತ್ತು ಅವನು ಜನಿಸಿದ ಸೆರೆಮನೆಯಿಂದ ಉಕ್ಕಿ ಹರಿಯುವ ನದಿಯನ್ನು ದಾಟಿ ಯಶೋದೆಯ ಬಳಿಗೆ ಹೇಗೆ ಕರೆದೊಯ್ಯಲಾಯಿತು ಎಂಬುದನ್ನು ತಿಳಿಯೋಣ. ಒಬ್ಬ ಮನುಷ್ಯನಾಗಿ ಕೃಷ್ಣ ಅವನು ತನ್ನ ಜೀವನದಲ್ಲಿ ಕೈಗೊಂಡ ಧ್ಯೇಯ ಅಂತಹ ಸಕ್ರಿಯ ಜೀವನವನ್ನು ನಡೆಸುವ ಮಾನವನಾಗಿರುವ ದೌರ್ಬಲ್ಯ ಮತ್ತು ಅದೇ ಸಮಯದಲ್ಲಿ ದೈವಿಕ ಅಂಶ, ಈ ಎಲ್ಲ ಅಂಶಗಳು ಸಂಕೀರ್ಣವಾದ ಜಾಲವನ್ನು ರೂಪಿಸುತ್ತವೆ. ಅವನನ್ನು ಇದು ಅಥವಾ ಅದು ಎಂದು ನೋಡುವುದು ಸರಿಯಲ್ಲ. ನೀವು ಅವನ ಜೀವನದ ಒಂದು ಅಂಶವನ್ನು ಮಾತ್ರ ನೋಡಿದರೆ ಅವನು ಸಂಪೂರ್ಣವಾಗಿ ವಿಕೃತ ವ್ಯಕ್ತಿಯಾಗಿ ಹೊರಬರುತ್ತಾನೆ. ಅವನು ಎಷ್ಟು ಬಹು ಆಯಾಮದವನೆಂದರೆ ನೀವು ಅವನನ್ನು ಸ್ವಲ್ಪವಾದರೂ ಮುಟ್ಟದ ಹೊರತು ಅದು ಅವನಿಗೆ ಸಂಪೂರ್ಣ ಅನ್ಯಾಯವಾಗುತ್ತದೆ. ಭೌಗೋಳಿಕವಾಗಿ ಅವರ ಜನನವು ಈಗಿನ ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆಯಿತು. ಯಾದವ ಸಮುದಾಯದ ಪ್ರಮುಖ ನಾಯಕ ಉಗ್ರಸೇನನಿದ್ದನು. ಉಗ್ರಸೇನ ವಯಸ್ಸಾಗುತ್ತಿದ್ದನು ಮತ್ತು ಅವನ ಮಹತ್ವಾಕಾಂಕ್ಷೆಯ ಮಗ ಕಂಸನಿಗೆ ತನ್ನ ತಂದೆ ಸಾಯುವವರೆಗೂ ಕಾಯಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಸ್ವಂತ ತಂದೆಯನ್ನು ಬಂಧಿಸಿ ನಾಯಕತ್ವವನ್ನು ವಹಿಸಿಕೊಂಡನು. ಪೂರ್ವದಿಂದ ಬಂದ ಜರಾಸಂಧ ಎಂಬ ಕ್ರೂರ ಚಕ್ರವರ್ತಿಯೊಂದಿಗೆ ಮೈತ್ರಿ ಮಾಡಿಕೊಂಡನು. ಜರಾಸಂಧನ ಕನಸು ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳುವುದಾಗಿತ್ತು. ಸಂಪೂರ್ಣ ಕ್ರೂರ ಶಕ್ತಿಯ ಮೂಲಕ ಅವನ ಶಕ್ತಿಯು ಹೆಚ್ಚಿನ ವೇಗದಲ್ಲಿ ಬೆಳೆಯುತ್ತಿತ್ತು. ಆ ಸಮಯದಲ್ಲಿ ಶಕ್ತಿಶಾಲಿಯಾಗಲು ಅದು ಏಕೈಕ ಮಾರ್ಗವಾದ್ದರಿಂದ ಕಂಸ ಅವನೊಂದಿಗೆ ಹೊಂದಿಕೊಂಡನು. ಕಂಸನ ಸಹೋದರಿ ದೇವಕಿಯು ಮತ್ತೊಬ್ಬ ಯಾದವ ಮುಖ್ಯಸ್ಥ ವಾಸುದೇವನನ್ನು ವಿವಾಹವಾದಳು. ಮದುವೆಯ ನಂತರ ಕಂಸನು ನವವಿವಾಹಿತ ದಂಪತಿಗಳನ್ನು ತನ್ನ ರಥದಲ್ಲಿ ಓಡಿಸುತ್ತಿದ್ದಾಗ ಒಂದು ನಕ್ಷತ್ರದ ಧ್ವನಿಯು ಭವಿಷ್ಯ ನುಡಿದಿತು. ಈ ಧ್ವನಿಯು ಆಕಾಶದಿಂದ ಹೇಳಿತು, ಓ ಕಂಸ, ತುಂಬ ಸಂತೋಷದಿಂದ ನೀನು ನಿನ್ನ ಸಹೋದರಿಯನ್ನು ಅವಳ ಮದುವೆಯ ನಂತರ ಗಂಡನ ಮನೆಗೆ ಕಳುಹಿಸುತ್ತಿರುವೆ. ನಿನ್ನ ಸಹೋದರಿಗೆ ಜನಿಸುವ 8ನೇ ಮಗು ನಿನ್ನನ್ನು ಕೊಲ್ಲುತ್ತದೆ. ಅದೇ ನಿನ್ನ ಅಂತ್ಯ. ತಕ್ಷಣ ಕಂಸ ಹಿಂಸಾತ್ಮಕನಾದ, ಓಹ್, ಅವಳ 8ನೇ ಮಗು ಬಂದು ನನ್ನನ್ನು ಕೊಲ್ಲುತ್ತದೆಯೇ? ನಾನು ಅವಳನ್ನು ಈಗಲೇ ಕೊಲ್ಲುತ್ತೇನೆ. ಅವಳು ತನ್ನ 8ನೇ ಮಗುವನ್ನು ಹೇಗೆ ಪಡೆಯುತ್ತಾಳೆಂದು ನೋಡೋಣ. ಅವನು ತನ್ನ ಕತ್ತಿಯನ್ನು ಹೊರತೆಗೆದು ಅಲ್ಲಿಯೇ ತನ್ನ ಸ್ವಂತ ಸಹೋದರಿಯ ಶಿರಚ್ಛೇದ ಮಾಡಲು ಬಯಸಿದನು. ವರನಾದ ವಾಸುದೇವ ಕಂಸನನ್ನು ಬೇಡಿಕೊಂಡನು, ದಯವಿಟ್ಟು ಅವಳ ಜೀವವನ್ನು ಉಳಿಸು. ನೀನು ಇದನ್ನು ಹೇಗೆ ಮಾಡಬಲ್ಲೆ? ಅವಳು ನಿನ್ನ ಸಹೋದರಿ ಮತ್ತು ನಾವು ಈಗಷ್ಟೇ ಮದುವೆಯಾಗಿದ್ದೇವೆ. ಆಕೆಯ 8ನೇ ಮಗು ನನ್ನನ್ನು ಕೊಲ್ಲಲಿದೆ. ನಾನು ಹಾಗೆ ಆಗಲು ಬಿಡುವುದಿಲ್ಲ. ಆದ್ದರಿಂದ ವಾಸುದೇವನು ಒಂದು ಒಪ್ಪಂದವನ್ನು ಮಾಡಿಕೊಂಡನು. ನಮ್ಮ ಎಲ್ಲ ನವಜಾತ ಶಿಶುಗಳನ್ನು ನಾನು ನಿಮಗೆ ಕೊಡುತ್ತೇನೆ. ನೀವು ಅವರನ್ನು ಕೊಲ್ಲಬಹುದು, ಆದರೆ ದಯವಿಟ್ಟು ನನ್ನ ಹೆಂಡತಿಯನ್ನು ಈಗ ಉಳಿಸಿ. ಆದರೆ ತನ್ನ ಜೀವ ಮತ್ತು ಭದ್ರತೆಯ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸಿದ ಕಂಸ ತನ್ನ ಸಹೋದರಿ ಮತ್ತು ತನ್ನ ಅಳಿಯನನ್ನು ಒಂದು ರೀತಿಯ ಗೃಹ ಬಂಧನದಲ್ಲಿ ಇರಿಸಿದನು. ಆದ್ದರಿಂದ ಅವರನ್ನು ನಿರಂತರವಾಗಿ ಗಮನಿಸಲಾಗುತ್ತಿತ್ತು. ಮೊದಲ ಮಗು ಜನಿಸಿತು
ಮತ್ತು ಕಾವಲುಗಾರರು ಕಂಸನಿಗೆ ಮಾಹಿತಿ ನೀಡಿದರು. ಅವನು ಬಂದಾಗ ದೇವಕಿ ಮತ್ತು ವಾಸುದೇವರು ಅಳುತ್ತಾ ಬೇಡಿಕೊಂಡರು, ನಿನ್ನನ್ನು ಕೊಲ್ಲಲಿರುವುದು 8ನೇ ಮಗು, ಇದನ್ನು ಬಿಟ್ಟುಬಿಡಿ ಎಂದು ಕೇಳಿಕೊಂಡನು. ಕಂಸ ಹೇಳಿದನು, ನಾನು ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಅವನು ಮಗುವನ್ನು ಎತ್ತಿಕೊಂಡು ಅವನ ಕಾಲುಗಳನ್ನು ಹಿಡಿದು ಬಂಡೆಯ ಮೇಲೆ ಹೊಡೆದನು. ಇದು ಮುಂದುವರೆಯಿತು. ಪ್ರತಿ ಬಾರಿ ಮಗು ಜನಿಸಿದಾಗ ಪೋಷಕರು ಕಂಸನನ್ನು ಹಲವು ವಿಧಗಳಲ್ಲಿ ಬೇಡಿಕೊಂಡರು. ಆದರೆ ಅವನು ಒಬ್ಬನನ್ನೂ ಬಿಡಲಿಲ್ಲ. 6 ನವಜಾತ ಶಿಶುಗಳನ್ನು ಈ ರೀತಿ ಕೊಲ್ಲಲಾಯಿತು. ದೇವಕಿ ಮತ್ತು ವಾಸುದೇವರು ಕಂಸನ ಮಾರ್ಗಗಳಿಂದ ತುಂಬ ನಿರಾಶೆಗೊಂಡರು. ರಾಜ್ಯದಲ್ಲಿನ ಪ್ರಜೆಗಳು ಕಂಸನ ಬಗ್ಗೆ ತುಂಬ ಭಯಭೀತರಾಗಿದ್ದರು. ಕಾಲಾನಂತರದಲ್ಲಿ ಅವರು ರಾಜನ ಸಂಪೂರ್ಣ ಕ್ರೂರ ಮಾರ್ಗಗಳಿಂದ ನಿರಾಶೆಗೊಂಡರು. ನಿರಂತರವಾಗಿ ಯಾರೊಂದಿಗಾದರೂ ಹೋರಾಡುತ್ತಿದ್ದರು ಮತ್ತು ನಂತರ ಈ ಮಕ್ಕಳನ್ನು ಕೊಂದರು. ನಿಧಾನವಾಗಿ ಅರಮನೆಯೊಳಗೆ ಭಿನ್ನಾಭಿಪ್ರಾಯ ಉಂಟಾಗಲು ಪ್ರಾರಂಭಿಸಿತು. ಆದ್ದರಿಂದ 7ನೇ ಮಗು ಬಂದಾಗ ವಾಸುದೇವನು ಅದನ್ನು ಕಳ್ಳಸಾಗಣೆ ಮಾಡಿ ಬೇರೆಡೆ ಕಂಡುಕೊಂಡ ಸತ್ತ ಮಗುವನ್ನು ಅದರ ಸ್ಥಳದಲ್ಲಿ ಇಡುವಲ್ಲಿ ಯಶಸ್ವಿಯಾದನು. ಈ ಮಗುವನ್ನು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಕಳ್ಳಸಾಗಣೆ ಮಾಡಿ ವಾಸುದೇವನ ಇನ್ನೊಬ್ಬ ಪತ್ನಿ ರೋಹಿಣಿಗೆ ಕೊಟ್ಟನು. ಈ ಮಗುವಿನ ಹೆಸರು ಬಲರಾಮ. ಅವನು ಬೆಳೆದಂತೆ ಅವನು ದೈತ್ಯನಂತೆ ಆದನು ಮತ್ತು ಅವನ ಶಕ್ತಿ ಮತ್ತು ಅವನು ಮಾಡಿದ ಸಾಹಸಗಳ ಬಗ್ಗೆ ಹಲವಾರು ಕಥೆಗಳಿವೆ. 8ನೇ ಮಗು ಜನಿಸಬೇಕಾದಾಗ ಕಂಸನಿಗೆ ತುಂಬ ಕೋಪ ಬಂತು. ಇಷ್ಟು ದಿನ ಅವರು ಗೃಹಬಂಧನದಲ್ಲಿದ್ದರು. ಆದರೆ ಈಗ ಅವನು ವಾಸುದೇವನನ್ನು ಬಂಧಿಸಿ ದೇವಕಿಯನ್ನು ಸರಿಯಾದ ಸೆರೆಮನೆಯಲ್ಲಿ ಇಟ್ಟನು. ಮಗು ತಿಂಗಳಿನ ಕತ್ತಲೆಯ ಅರ್ಧ ಭಾಗದ 8ನೇ ದಿನದಂದು ಜನಿಸಿತು. ಗುಡುಗು ಸಹಿತ ಮಳೆ ಸುರಿಯುತ್ತಿತ್ತು. ಏನಾದರೂ ಆಗಬಹುದು ಎಂಬ ಕಾರಣಕ್ಕೆ ಕಂಸ ಯಾರನ್ನೂ ಸೆರೆಮನೆಗೆ ಪ್ರವೇಶಿಸಲು ಬಿಡುತ್ತಿರಲಿಲ್ಲ. ತನ್ನ ನಂಬಿಕಸ್ಥ ಸಹಾಯಕಿ ಪೂತನ ಎಂಬ ಹೆಸರಿನ ತನ್ನ ಸಂಬಂಧಿ ಮಹಿಳೆಯನ್ನು ಸೂಲಗಿತ್ತಿಯಾಗಿ ನೇಮಿಸಿದನು. ಅವಳು ಮಗು ಜನಿಸಿದ ತಕ್ಷಣ ಕಂಸನಿಗೆ ಅದನ್ನು ಹಸ್ತಾಂತರಿಸುತ್ತಾಳೆ. ಅವನು ಮಗುವನ್ನು ಕೊಲ್ಲುತ್ತಾನೆ ಎಂಬುದು ಯೋಜನೆಯಾಗಿತ್ತು. ಹೆರಿಗೆ ನೋವು ಬರುತ್ತಲೇ ಇತ್ತು. ಪೂತನ ಕಾಯುತ್ತಲೇ ಇದ್ದಳು. ಆದರೆ ಅದು ಆಗಲೇ ಇಲ್ಲ. ರಾತ್ರಿಯಲ್ಲಿ ಅವಳು ತನ್ನ ಮನೆಗೆ ಕೆಲವು ನಿಮಿಷಗಳ ಕಾಲ ಭೇಟಿ ನೀಡಿ ಹಿಂತಿರುಗಲು ಹೊರಗೆ ಹೋದಳು. ಆದರೆ ಅವಳು ತನ್ನ ಮನೆಗೆ ಬಂದಾಗ ಇದ್ದಕ್ಕಿದ್ದಂತೆ ಭಾರೀ ಮಳೆ ಬಂದು ಬೀದಿಗಳು ಜಲಾವೃತವಾದವು. ಈ ಪರಿಸ್ಥಿತಿಯಲ್ಲಿ ಪೂತನ ಜೈಲಿಗೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ. ಆಗ ಮಗು ಜನಿಸಿತು ಮತ್ತು ಒಂದು ಪವಾಡ ಸಂಭವಿಸಿತು. ಸೆರೆಮನೆಯ ಬಾಗಿಲುಗಳು ತಾವಾಗಿಯೇ ತೆರೆದವು. ಎಲ್ಲ ಕಾವಲುಗಾರರು ನಿದ್ರೆಗೆ ಜಾರಿದರು. ಸಂಕೋಲೆಗಳು ಮುರಿದು ಹೋದವು. ತಕ್ಷಣ ವಾಸುದೇವ ಇದು ದೈವಿಕ ಹಸ್ತಕ್ಷೇಪ ಎಂದು ಕಂಡನು. ಅವನು ಮಗುವನ್ನು ಎತ್ತಿಕೊಂಡು ಅಂತರ್ಬೋಧೆಯ ಮಾರ್ಗದರ್ಶನದಂತೆ ಯಮುನಾ ನದಿಯ ಕಡೆಗೆ ನಡೆದನು. ಇಡೀ ಸ್ಥಳವು ಪ್ರವಾಹದಲ್ಲಿ ಮುಳುಗಿದ್ದರೂ ನದಿಯನ್ನು ದಾಟುವ ಕಾಲುವೆ ಹೊರಗೆ ಚಾಚಿಕೊಂಡಿರುವುದನ್ನು ಮತ್ತು ಅವನು ಸ್ಪಷ್ಟವಾಗಿ ನಡೆಯಬಲ್ಲನೆಂದು ಅವನಿಗೆ ಆಶ್ಚರ್ಯವಾಯಿತು. ಅವನು ನಡೆದುಕೊಂಡು ಹೋಗಿ ನಂದ ಮತ್ತು ಅವನ ಹೆಂಡತಿ ಯಶೋದೆಯ ಮನೆಗೆ ಹೋದನು. ಯಶೋದಳು ಇತ್ತೀಚೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಅವಳಿಗೆ ಹೆರಿಗೆ ನೋವು ಇತ್ತು ಮತ್ತು ಪ್ರಜ್ಞಾಹೀನಳಾಗಿದ್ದಳು. ವಾಸುದೇವ ಹೆಣ್ಣು ಮಗುವನ್ನು ಕೃಷ್ಣನೊಂದಿಗೆ ಬದಲಾಯಿಸಿದನು. ಹೆಣ್ಣು ಮಗುವನ್ನು ತೆಗೆದುಕೊಂಡು ಜೈಲಿಗೆ ಹಿಂದಿರುಗಿದನು. ನಂತರ ಹೆಣ್ಣು ಮಗು ಅಳತೊಡಗಿತು. ಕಾವಲುಗಾರರು ಹೋಗಿ ಕಂಸನಿಗೆ ವರದಿ ಮಾಡಿದರು. ಅಷ್ಟೊತ್ತಿಗೆ ಪೂತನ ಹಿಂತಿರುಗಿದ್ದಳು. ಕಂಸ ಬಂದು ಅದು ಹೆಣ್ಣು ಮಗು ಎಂದು ನೋಡಿದನು. ಏನೋ ವಿಚಿತ್ರ ಘಟನೆ ನಡೆದಿದೆ ಎಂಬುದು ಅವನಿಗೆ ತಿಳಿಯಿತು. ಆದ್ದರಿಂದ ಅವನು ಪೂತನಾಳನ್ನು ಕೇಳಿದನು, ನಿನಗೆ ಖಚಿತವಾಗಿದೆಯೇ? ಮಗು ಹುಟ್ಟಿದಾಗ ನೀನು ಇಲ್ಲಿದ್ದೀಯೇ? ಪೂತನ ತನ್ನ ಜೀವಕ್ಕೆ ಹೆದರಿ, ನಾನು ಅದನ್ನು ನನ್ನ ಕಣ್ಣಿನಿಂದಲೇ ನೋಡಿದ್ದೇನೆ. ಈ ಮಗು ದೇವಕಿಗೆ ಹುಟ್ಟಿತು. ಈ ಮಗು ಇಲ್ಲಿಯೇ ನನ್ನ ಕಣ್ಣುಗಳ ಮುಂದೆಯೇ ಹುಟ್ಟಿತು ಎಂದು ಹೇಳಿದಳು. ದೇವಕಿ ಮತ್ತು ವಾಸುದೇವ ಬೇಡಿಕೊಂಡರು.
ಅದು ಕೇವಲ ಹೆಣ್ಣು ಮಗು. ಈ ಹೆಣ್ಣು ಮಗು ನಿನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ಅದು ಗಂಡು ಮಗುವಾಗಿದ್ದರೆ ಅವನು ನಿನ್ನನ್ನು ಕೊಲ್ಲುತ್ತಿದ್ದನು. ಆದರೆ ಇದು ಹೆಣ್ಣು ಮಗು. ಈ ಮಗುವನ್ನು ಉಳಿಸು ಎಂದು ಬೇಡಿಕೊಂಡರು. ಆದರೆ ಕಂಸ, ಇಲ್ಲ, ನಾನು ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಎಂದು ಹೇಳಿದನು. ಆದ್ದರಿಂದ ಮತ್ತೊಮ್ಮೆ ಅವನು ಮಗುವನ್ನು ಅವಳ ಕಾಲುಗಳಿಂದ ಎತ್ತಿಕೊಂಡು ನೆಲದ ಮೇಲೆ ಅಪ್ಪಳಿಸಲು ಬಯಸಿದನು. ಅವನು ಇದನ್ನು ಮಾಡಲು ಹೊರಟಿದ್ದಾಗ ಆ ಮಗು ಅವನ ಕೈಗಳಿಂದ ಜಾರಿ ಕಿಟಕಿಯಿಂದ ಹೊರಗೆ ಹಾರಿ ಅವನನ್ನು ನೋಡಿ ನಕ್ಕಿತು ಮತ್ತು ನಿನ್ನ ಕೊಲೆಗಾರ ಬೇರೆಡೆ ಇದ್ದಾನೆ ಎಂದು ಹೇಳಿತು. ಈಗ ಕಂಸನಿಗೆ ನಿಜವಾಗಿಯೂ ಅನುಮಾನ ಬಂತು. ಅಲ್ಲಿದ್ದ ಎಲ್ಲರನ್ನೂ ವಿಚಾರಿಸಿದನು. ಕಾವಲುಗಾರರು ಮಲಗಿದ್ದರು. ಪೂತನ ಹೊರಗೆ ಹೋಗಿದ್ದಳು. ಯಾರೂ ಏನನ್ನೂ ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ, ಏಕೆಂದರೆ ಅವರೆಲ್ಲರೂ ತಮ್ಮ ಪ್ರಾಣಕ್ಕೆ ಬೆಲೆ ಕೊಡುತ್ತಿದ್ದರು. ಏತನ್ಮಧ್ಯೆ ಕೃಷ್ಣನನ್ನು ಗೋಕುಲ ಸಮುದಾಯಕ್ಕೆ ಸೇರಿಸಲಾಯಿತು. ಒಬ್ಬ ಮುಖ್ಯಸ್ಥನ ಮಗನಾಗಿದ್ದರೂ ಅವನು ಸಾಮಾನ್ಯ ಗೋಶಾಲೆಯ ಸಮುದಾಯದಲ್ಲಿ ಬೆಳೆದನು. ಅವನ ಜೀವನದ ಆ ಹಂತದಲ್ಲಿ ಅವನ ಸುತ್ತ ನಡೆದ ಪವಾಡಗಳು ಮತ್ತು ಸಾಹಸಗಳು ಹಲವಾರು.